ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಎಲ್ಲ ಏನು ನಡೆಸ್ತಕ್ಕಂಥ ನಮ್ಮ ಹೊನ್ನಿ ಕುಲಸ್ಥ ಕ್ಷತ್ರಿಯರು ಹೇಳಿದ್ದಾರೆ, ಅವರ ಒಂದು ಐಡೆಂಟಿಟಿ ಹೇಳಿದರೆ ಅದು ನಿಜವಾಗಿ ನೋಡಿದ್ರೆ 140 ವರ್ಷಗಳಾದ್ಮೇಲೆ ಇವತ್ತು ನೋಡಿದ್ರೆ ಇವತ್ತು ಕೂಡ ಹಲವಾರು ಫ್ಯಾಕ್ಟ್ರಿಗಳಲ್ಲಿ 12 ಗಂಟೆ 18 ಗಂಟೆ ದುಡಿಸ್ಕೊಂತಾರೆ. ನಿಯಮ ಇರ್ತಕ್ಕಂಥ ಏನು ಕಾನೂನು ಏನು ಹೇಳುತ್ತೆ, 8 ಗಂಟೆ ಮೇಲೆ ನೀವು ದುಡಿಸ್ಕೊಂಡ್ರೆ OT ಕೊಡ್ಬೇಕು, ಅವ್ರಿಗೆ ಬೇರೆ ಬೇರೆ ಸವಲತ್ತುಗಳು ಕೊಡಬೇಕು, PF ಕೊಡಬೇಕು, ಗ್ರಾಚ್ಯುಟಿ ಕೊಡಬೇಕು. ಆದರೆ ಇವತ್ತು 140 ವರ್ಷಗಳಿಂದ ನಾವೇನು ಪಡೆದಂಥ ಒಂದು ನಿಯಮ ಏನಿದೆ, ಒಂದು ಸೌಲಭ್ಯ ಏನಿದೆ, ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಏನು ಕಾರ್ಪೊರೇಟ್ ಕಂಪನಿಗಳು ಮತ್ತು ಮಾಲೀಕರ ಒಂದು ಲಾಭಿಯಿಂದಾಗಿ ಕೇಂದ್ರದಲ್ಲಿ ಇರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಈ ಎರಡು ಸರ್ಕಾರ ಕೂಡ ಇವತ್ತು ಕಾರ್ಪೊರೇಟ್ ಲಾಬಿ ಮತ್ತು ದೊಡ್ಡ ದೊಡ್ಡ ಮಾಲೀಕರಿಗೆ ಇವತ್ತು ಶರಣಾಗ್ಬಿಟ್ಟಿದ್ದಾರೆ. ಅದರಿಂದ ಅವರು ಹೇಳ್ದಂಗೆ ಇವತ್ತು ಕುಣಿತಾ ಇದ್ದಾರೆ. ಇದು ಸರಿ ಇಲ್ಲ. ಈ ಒಂದು ಮೇಂಟೆನೆನ್ಸ್ ನಾವು ಪುನರ್ಚನೆ ಮಾಡೋದಕ್ಕೆ ಇಷ್ಟಪಡ್ತೇವೆ. ಏನು ಸಂವಿಧಾನ ಕೊಟ್ಟಂತ ಸಂದರ್ಭ ಹೇಳ್ಬಿಟ್ಟಿದ್ದಾರೆ, 8 ಗಂಟೆ ನಿಯಮ ಬರಬೇಕು, 8 ಗಂಟೆ ಮಾತ್ರ ಕೆಲಸ, ಹೆರಿಗೆ ಭತ್ಯೆ ಕೊಡಬೇಕು, ರಜೆ ಕೊಡಬೇಕು, ಹಬ್ಬಗಳಿಗೆ ರಜೆ ಕೊಡಬೇಕು. ಈ ರೀತಿ ಹಲವಾರು ಸೌಲಭ್ಯಗಳು ಇವತ್ತು ನಮ್ಮ ಸಂವಿಧಾನದಲ್ಲಿ ಹೇಳಿದ್ರು ಕೂಡ, ನಾವು 140 ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇವತ್ತಿನ ಏನಿವತ್ತು ಆಡಳಿತ ಮಾಡ್ತಕ್ಕಂಥ ಜನ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಎಲ್ಲ ಹಕ್ಕುಗಳು ಇವತ್ತು ಮೊಟಕು ಮಾಡ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಬಿಸಿಲಿನ ಹೊತ್ತಿನ ನಾನು ಭಾಳ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಮುಖ್ಯವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ರಾಮಕೃಷ್ಣ ಅವರ ಮಾತಾಡಲಿಕ್ಕಿದ್ದಾರೆ. ಪತ್ರಕರ್ತರು ಬೇರೆ ಬೇರೆ ಕಡೆ ಹೋಗಬೇಕಾಗಿದೆ. ಇಲ್ಲಿ ಬಿಸಿಲಿನಲ್ಲಿ ಕೂತಿರ್ತಕ್ಕಂಥ ನಮ್ಮ ಕಾಮ್ರೇಡ್ಸ್ ಏನಿದ್ದಾರೆ, ಜಾಸ್ತಿ ಬಿಸಿಲೇನಾದರೆ ಅವರು ಮಾತಾಡೋರು ಮಾತ್ರ ಇಲ್ಲಿರ್ಬೋದು, ಬೇರೆಯವರೆಲ್ಲ ಹೋಗಿ ನೆರಳಲ್ಲಿ ಇರ್ಬೋದು, ಏನು ತೊಂದರೆ ಏನಿಲ್ಲ. ನಾನು ಕಡೆಯಲ್ಲಿ ಮಾತಾಡ್ತೀನಿ ಟೈಮ್ ಇದ್ರೆ. ಯಾಕಂದರೆ ಇವತ್ತೇನು ಬಿಸಿ ಊಟ ನೌಕರರಿಗೆ, ಕಟ್ಟಡ ಕಾರ್ಮಿಕರಿಗೆ, ಆಶಾ ಅಂಗನವಾಡಿಯವರಿಗೆ, ಮೆಕ್ಯಾನಿಕ್ಸು, ಆಟೋ ಟೆಂಪೋ ಚಾಲಕರಿಗೆ, ಬೇರೆ ಬೇರೆ ವರ್ಗದ ಜನರಿಗೆ ಇವತ್ತು ಇರ್ತಕ್ಕಂಥ ಎಲ್ಲ ಸವಲತ್ತುಗಳು ಕಟ್ ಮಾಡ್ತಾ ಇದ್ದಾರೆ. ಕನಿಷ್ಠ ವೇತನ 31,000 ರೂಪಾಯಿ ಕೊಡ್ಬೇಕಂತೇಳಿ ವೈಜ್ಞಾನಿಕವಾಗಿ ನಿರ್ಧಾರ ಮಾಡಿ ಸಮಿತಿಗಳು ಶಿಫಾರಸು ಮಾಡಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಕೂಡ ಮೀನಾಮೇಷ ಎನಿಸ್ತಾ ಇದೆ. 31,000 ಕೊಟ್ಬಿಡ್ಬೇಕು. ಆದರೆ ಲೇಬರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಇನ್ನೂ ಕೂಡ ಅವರು 1 ವರ್ಷದಿಂದ ಶಿಫಾರಸು ಮಾಡಿ 1 ವರ್ಷ ಆಗಿದೆ 31,000 ಫಿಕ್ಸ್ ಮಾಡಲಿ ಅಂತೇಳಿ. ಯಾರಿಗದು? ಅನ್ಸ್ಕಿಲ್ಡ್ಗದು. ಅಕುಶಲತೆ ಪಡೆದಿರ್ತಕ್ಕಂಥವ್ರಿಗೆ 31,000 ಅಂತ ಹೇಳಿದರೆ, ಕುಶಲತೆ ಅತಿ ಕುಶಲತೆ ಪಡೆದಂಥವ್ರಿಗೆ ಅದಕ್ಕೆ ಕ್ರಮವಾಗಿ ಜಾಸ್ತಿ ಆಗ್ತದೆ. ಆದ್ದರಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು, ನೀವು ಏನು ಕಾನೂನು ಅನ್ವಯ ನಮಗೆ ಕನಿಷ್ಠ ವೇತನ ಕೊಡಬೇಕು, ಅದನ್ನು ನೀವು ಜಾರಿ ಮಾಡಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಅಡಿಗೆಯವರು ಇವತ್ತು ಜಗತ್ತಿನಲ್ಲೇ ಅತಿ ಕಡಿಮೆಗೆ ಇವತ್ತು ದುಡಿಯತಕ್ಕಂಥ ಒಬ್ಬ ಕಾರ್ಮಿಕ ವರ್ಗ 4,700 4,600ಗೆ ದುಡಿತಾ ಇದ್ದಾರೆ. ಎಲ್ಲೂ ಜಗತ್ತಿನಲ್ಲಿ 195 ದುಡಿಸ್ತಕ್ಕಂಥ ಒಂದು ಸಮಸ್ಯೆ ತಿಳ್ಕೊಳ್ಳೋಕೆ ಕೊಡೋದು, ಬೇರೆ ಬೇರೆ ನಿಪುಣಗಳ ಕೆಲಸದಿಂದ ತೆಗೆದಾಕೋದು, ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿದ್ರು ಕೂಡ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ಕಟ್ಟಡ ಕಾರ್ಮಿಕರಿಗೆ 19 ಸೌಲಭ್ಯ ಘೋಷಣೆ ಮಾಡಿದ್ದಾರೆ. ಆದರೆ ಹಲವಾರು ಘೋಷಣೆಗಳು ಇವತ್ತು ಬರೀ ಘೋಷಣೆಯಾಗಿದೆ. ಇವತ್ತೇನಾದರೂ ಅವರು ಅದನ್ನು ಜಾರಿ ಮಾಡಿದ್ರು ಕೂಡ ಅರ್ಧಂಬರ್ಧ ಮಾಡ್ತಾರೆ, ಅದು ಕೂಡ ಟೈಮ್ ಸರಿಯಾಗಿ ಮಾಡಲ್ಲ. ಕಟ್ಟಡ ಕಾರ್ಮಿಕ ಇಲಾಖೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಕೊಂಪೆ ಆಗಿದೆ. ಅದು ಸಂತೋಷ್ ಲಾಡ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ನಡೆಸ್ತಾ ಇರ್ತಕ್ಕಂಥದ್ದು ವ್ಯಾಪಾರಣ ಅಥವಾ ಕಾರ್ಮಿಕರ ಕಲ್ಯಾಣದ ಒಂದು ಬೋರ್ಡ. ನಾವು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಸಿಕ್ಕಾಪಟ್ಟೆ ನೀವು ಚಿಟ್ಟಿಗಳು ತಗೊಂಡು ಬಂದು ಇವತ್ತು ಸುರಿಸ್ತಾ ಇದ್ದೀರ. ಅದೆಲ್ಲ ವೇಸ್ಟ್. ಅದು ಸಂಚಾರಿ ಇವತ್ತು ಆರೋಗ್ಯ ಒಂದು ಮೊಬೈಲ್ ಕ್ಲಿನಿಕ್ ಅಂತ ಮಾಡ್ತೀರಾ, ಅದು ವೇಸ್ಟೇ. ಯಾವ ಕಟ್ಟಡ ಕಾರ್ಮಿಕರು ಕೂಡ ಇವತ್ತು ಆರೋಗ್ಯದ ಪರಿಸ್ಥಿತಿ ಸುಧಾರಿಸಿಲ್ಲ. ನೀವು ಬಂದು ಹೋಗ್ಬಿಡ್ತೀರಾ, ಆದರೆ ರಿಸಲ್ಟ್ ಏನು ಕೊಡ್ತೀರಾ ನೀವು? ಆದರೆ ಏನು ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಇದೆ, ಅದನ್ನು ನೀವು ನಿಲ್ಲಿಸಬೇಕು. ನಿಜವಾದ ಕಾರ್ಮಿಕ ಮಂತ್ರಿಗಳಾಗಿದ್ರೆ ನೀವು ಆ ಒಂದು ಭ್ರಷ್ಟಾಚಾರ ನೀವು ನಿಲ್ಲಿಸೋದಕ್ಕೆ ನೀವು ಮುಂದೆ ಬರಬೇಕು. ಏನು ಕಟ್ಟಡ ಕಾರ್ಮಿಕರಿಗೆ ನೀವು 19 ಸೌಲಭ್ಯ ನೀವು ಘೋಷಣೆ ಮಾಡಿದ್ದೀರಾ, ಕ್ರಮಬದ್ಧವಾಗಿ ಅದನ್ನು ನೀವು ಜಾರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಹಲವಾರು ಇವತ್ತು BML ವಿಷಯ ಇದೆ. BGML ಮುಚ್ಚಾಗಿ 25 ವರ್ಷಗಳಾಗಿದೆ. 25 ವರ್ಷಗಳಾಯಿತು. ಚಿನ್ನ ಕೊಟ್ಟಂಥ ಒಂದು ಗಣಿ ಅದು. ಯಾವುದೇ ದೇಶದಲ್ಲಿ ಚಿನ್ನ ಕೊಡ್ತಕ್ಕಂಥ ಒಂದು ಸಮಸ್ಯೆನ ಯಾರು ಮುಚ್ಚಲ್ಲ. ನಮ್ಮಂಥ ಸರ್ಕಾರಗಳು ಇವತ್ತು ಮಾಡ್ತಕ್ಕಂಥದ್ದು 25 ವರ್ಷಗಳಾದರೂ ಕೂಡ ಇನ್ನೂ ಮುಚ್ಚಾಕೊಂಡೇ ಇದ್ದಾರೆ. BML ಲಾಭದಾಯಕವಾಗಿ ನಡೀತಕ್ಕಂಥ ಒಂದು ಸಂಸ್ಥೆ, ಅದನ್ನು ಕೂಡ ಇವತ್ತು ಮಾರಾಟ ಮಾಡೋಕ್ಕೆ ಮುಂದೆ ಹೋಗ್ತಾರೆ. ಲಾಭದಾಯಕ ನಡೀತಾ ಇರ್ತಕ್ಕಂಥ ಒಂದು ಸಾರ್ವಜನಿಕ ಕ್ಷೇತ್ರದ ಒಂದು ಕಾರ್ಖಾನೆ ಅದು. ಅನ್ನುವಂಥದ್ದು
ಬರೀ ಶುಭಾಶಯಗಳನ್ನು ಹಂಚಿಕೊಂಡು ಸಿಹಿ ಹಂಚಿಕೊಳ್ಳುವಂಥ ದಿನ ಅಲ್ಲ. ಇದು ಈ ಹಿಂದೆ ಸಾವಿರಾರು ಲಕ್ಷಾಂತರ ಕಾರ್ಮಿಕರ ತ್ಯಾಗ ಬಲಿದಾನ ಇದೆ ಈ ಆಚರಣೆ, ಮೇ ದಿನಾಚರಣೆಯ ಹಿಂದೆ. ಅದನ್ನು ಕೂಡ ನಾವು ಸ್ವಲ್ಪ ನೆನಪು ಮಾಡಿಕೊಳ್ಬೇಕಾಗತ್ತೆ. ನಮಗೆ ಗೊತ್ತು ಚೆನ್ನಾಗಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಬರೋದಕ್ಕೆ ಲಕ್ಷಾಂತರ ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಶಹೀದ್ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಈ ರೀತಿಯ ಕ್ರಾಂತಿಕಾರಿಗಳು ನಗುತ್ತಾ ಬ್ರಿಟಿಷರ ನೇಣುಗಂಬವನ್ನು ನಗುತ್ತಾ ಏರಿದ್ರು. ಅವರು ಯಾವುದೇ ಅಂಜಿಕೆ ಇಲ್ಲದೆ ಅಳುಕೆ ಇಲ್ಲದೆ ಅವರು ನಗುತ್ತಾ ನೇಣುಗಂಬವನ್ನು ಏರಿದ್ರು. ಭಗತ್ ಸಿಂಗ್ ಮತ್ತು ಸುಖದೇವ್, ರಾಜ್ಗುರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ. ಅದೇ ರೀತಿಯಲ್ಲಿ ಈ ಮೇ ದಿನಾಚರಣೆಯ ಹಿನ್ನೆಲೆಯಲ್ಲೂ ಕೂಡ ಹುತಾತ್ಮ ಸಂಗಾತಿಗಳ ತ್ಯಾಗ ಬಲಿದಾನ ಇದೆ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ನಮಗೆ ಈಗ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಾವೇನು ನೋಡಿದ್ವಿ, ಈಗೆಲ್ಲ ಸೌಲಭ್ಯಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಹಲವಾರು ದಶಕಗಳ ಹೋರಾಟದಿಂದ ಹಲವಾರು ಹಕ್ಕುಗಳನ್ನು ಪಡ್ಕೊಂಡ್ವಿ. ನಾವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಹೋರಾಟ ಮಾಡಿದ್ವಿ, ನಂತರನೂ ಹೋರಾಟ ಮಾಡಿ ಭಾರತ ದೇಶದ ಕಾರ್ಮಿಕ ವರ್ಗ ಹಲವಾರು ಸೌಲಭ್ಯ ಸೌಕರ್ಯಗಳನ್ನ ಪಡ್ಕೊಂಡಿದೆ. ಅದು ESI ಇರ್ಬೋದು, PF ಇರ್ಬೋದು, 8 ಗಂಟೆ ದುಡಿಮೆ ಅನ್ನುವಂಥ ನೀತಿ ಇರ್ಬೋದು, ಅಥವಾ ಮಾತೃತ್ವ ರಜೆ, ಹೆರಿಗೆ ರಜೆ ಇರ್ಬೋದು. ಈ ರೀತಿಯಲ್ಲಿ ನಾನಾ ರೀತಿಯ ಸೌಕರ್ಯ